ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸುವಂತೆ ತಿಮರೋಡಿ ದೂರು ಕೊಟ್ಟಿರೋದು, ಎಸ್ಐಟಿಗೆ ದೂರನ್ನು ಕೊಟ್ಟಿರೋದು ಮಹೇಶ್ ಶೆಟ್ಟಿ ತಿಮರೋಡಿ. ಅಸಹಜ ಸಾವುಗಳನ್ನು ಕೊಲೆ ಪ್ರಕರಣಗಳಾಗಿ ಎಫ್ಐಆರ್ ಮಾಡ್ಕೊಂಬಿಡಿ. ಯಾವೆಲ್ಲ ಕೇಸ್ಗಳು UDR ಅಂತ ಇತ್ತು ಅನ್ಯಾಚುರಲ್ ಡೆತ್ ಅಂತ ಯಾವೆಲ್ಲ ರಿಪೋರ್ಟ್ಗಳಾಗಿತ್ತು. ಸೊ ಅವುಗಳನ್ನು ನೀವು ಬರೀ ಅಸಹಜ ಸಾವು ಅಂತ ಕನ್ಸಿಡರ್ ಮಾಡಬೇಡಿ, ಎಲ್ಲವನ್ನು ಮರ್ಡರ್ ಅಂತಲೇ ಬರ್ಕೊಂಡು ತನಿಖೆ ಶುರು ಮಾಡ್ಕೊಳ್ಳಿ ಅಂಥೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ದೂರು. 2006ರಿಂದ 2010ರವರೆಗೆ ವಸತಿ ಗೃಹಗಳಲ್ಲಿ ಹಲವು ಅನುಮಾನಾಸ್ಪದ ಸಾವುಗಳಾಗಿದೆ. ಅಲ್ಲಿ ಲಾಡ್ಜ್ಗಳೆಲ್ಲ ಇರ್ತವಲ್ವಾ. ಈ 2006ರಿಂದ 10 ಸುಮಾರು 4 ವರ್ಷಗಳ ಅವಧಿಯಲ್ಲಿ ಅನೇಕ ಅನುಮಾನಾಸ್ಪದವಾದಂಥ ಸಾವುಗಳಲ್ಲಾಗಿದೆ. ಪರಿಚಿತ ಶವಗಳೇ, ಯಾರು ಅಪರಿಚಿತ ಗೊತ್ತೇ ಇಲ್ಲ, ಅವ್ನಿಗೆ ವಾರಸುದಾರರಿಲ್ಲ, ಅದು ಇದು ಅಲ್ಲ, ಪರಿಚಿತ ಶವಗಳನ್ನು ಬೇಕಂತಲೇ ಅನಾಥ ಶವ ಅಂತ ಘೋಷಣೆ ಮಾಡಿದಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಗೊತ್ತಿರೋ ಮನುಷ್ಯನು ಅನಾಥ ಶವ ಅಂತ ಹೇಳೋದು, ಎಲ್ಲೋ ದಫನ್ ಮಾಡಿಬಿಡೋದು ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಆರೋಪ. ತಕ್ಷಣವೇ ಗ್ರಾಮ ಪಂಚಾಯಿತಿ ಮುಖಾಂತರ ಸಮಾಧಿ ಮಾಡಿದಂಥ ಆರೋಪ ಇದೆ ಇಲ್ಲಿ. ಹೀಗಾಗಿ ಎಲ್ಲ ದೃಷ್ಟಿಯಿಂದ ಸಂಭಾವ್ಯ ಕೊಲೆ ಅಂತ ಶಂಕೆ ಮೂಡ್ತಾ ಇದೆ. ಹೀಗಾಗಿ ಪ್ರತ್ಯೇಕ FIR ದಾಖಲು ಮಾಡಿಕೊಂಡು ತನಿಖೆ ಮಾಡಬೇಕು ಅಂತೇಳಿ ತಿಮರೋಡಿ ಮನವಿ ಮಾಡಿಕೊಂಡಿರೋದು. ದೂರು ಅರ್ಜಿಯಲ್ಲಿ 4 ಪ್ರತ್ಯೇಕ UDR ಪ್ರಕರಣಗಳ ಬಗ್ಗೆ ಉಲ್ಲೇಖ ಆಗಿದೆ. ಇದು ಒಂದು ರ್ಯಾಂಡಮ್ ಆಗಿ 2006ರಿಂದ 2010 ಅಂತ. ಇದಲ್ಲದೆ ಇದೇ ದೂರು ಅರ್ಜಿಯಲ್ಲಿ 4 ಕೇಸ್ಗಳಿದೆಯಲ್ಲ, 4 UDR ಕೇಸ್ಗಳಿದೆಯಲ್ಲ, ಆ 4 ಕೇಸ್ಗಳನ್ನು ಪ್ರತ್ಯೇಕವಾಗಿ ಉಲ್ಲೇಖ ಮಾಡಲಾಗಿದೆ ಇಲ್ಲಿ. ಈ ಬಗ್ಗೆ RTIನಿಂದ ಪಡೆದುಕೊಂಡಂಥ ದಾಖಲೆಗಳನ್ನು ಕೂಡ ಇಲ್ಲಿ ಸಲ್ಲಿಸಲಾಗಿದೆ.